ಎಲ್ಲರಿಗೂ ಜೈ ಜಿನೇಂದ್ರ. ನಾವು ಇಲ್ಲಿವರೆಗೆ ಪುಲ್ಲಿಂಗದಲ್ಲಿ ಅಕಾರಾಂತ, ಇಕಾರಾಂತ, ಉಕಾರಾಂತ ಶಬ್ದಗಳನ್ನು ಹೇಗೆ ವಿಭಕ್ತಿ ಪ್ರತ್ಯಯಗಳನ್ನು ಅಳವಡಿಸ್ಕೊಳ್ಳೋದು ಅಂತ ಹೇಳಿದ್ವಿ. ಇವಾಗ ನೀವೇ ಹೇಳಿ, ಅಕಾರಾಂತಕ್ಕೆ ಯಾವುದನ್ನು ಹಾಕಬೇಕು? ಪ್ರಥಮ ವಿಭಕ್ತಿಗೆ ಓ. ಅದೇ ಇಕಾರಾಂತಕ್ಕೆ ಈ, ಉಕಾರಾಂತಕ್ಕೆ ಊ, ಪ್ರಥಮ ವಿಭಕ್ತಿ ಆಯಿತು. ದ್ವಿತೀಯ ವಿಭಕ್ತಿ ಸಮಾನವಾಗಿದೆ, ದೇವಂ, ಹರಿಂ, ಸಾಹುಂ. ಇವಾಗ ನಾವು ಮೈಂಡಲ್ಲಿ ಅಕಾರಾಂತ, ಇಕಾರಾಂತ, ಉಕಾರಾಂತ ಆಗಿದ್ರು ಓಂ ಶಬ್ದ ಹಾಕ್ಕೊಂಡ್ರೆ ಇದಾಯಿತು. ಇಲ್ಲಿ ಅಕಾರಾಂತಿಕೆ ಏಣ ಬರುತ್ತೆ, ದೇವೇಣ, ದೇವೇಹಿ. ಹಿ ಅಂತ ಬರೋದು, ಏಣ ಅಂತ ಬರೋದು ಏಕವಚನ, ಹಿ ಅಂತ ಬರೋದು ಬಹುವಚನ. ಹಿ ಅಂತೆಲ್ಲಾರು ಹಿಡ್ಬೋದು, ಹೀನಮ್ ಅಂತಲ್ಲ, ಹಿಮ್ ಅಂತೆಲ್ಲಾರು ಹಿಡ್ಕೊಬೋದು. ಅದೇ ತೃತೀಯ ವಿಭಕ್ತಿ ಇದಕ್ಕೇನು ಬರುತ್ತೆ? ಏಣ, ದೇವೇಣ, ದೇವೇಣಂ. ಅದೇ ಅಲ್ಲ, ಇಕಾರಾಂತಿಕೆ ಇಣ, ಹರಿಣ. ಬಹುವಚನಕ್ಕೆ ಅರಿಹಿ. ಇಲ್ಲಿ ಕಾಮನ್ ಆಗಿ ಬಂದೇ ಯಾವುದು ಬಂತು? ಇದರಲ್ಲಿಯೂ ಕೂಡ ನಮಗೆ ತೃತೀಯ ವಿಭಕ್ತಿ ದೇವಸ್ಸ, ದೇವಾಯ, ದೇವ, ದೇವಾಣ, ದೇವಾಣಂ. ಇಲ್ಲಿ ಅರಿಹಿ, ಹರಿಹಿಂ ಅಲ್ವಾ? ಈಗ ನಾವು ನಮ್ಮ ಮೈಂಡಲ್ಲಿ ಅಕಾರಾಂತ, ಇಕಾರಾಂತ, ಉಕಾರ ಅಂತ ವಿಭಕ್ತಿ ಪ್ರತ್ಯಯಗಳು. ಅಕಾರಾಂತದಲ್ಲಿ ಏಣ ಬಂತು, ಬಹುವಚನಕ್ಕೆ ಏಹಿ ಬಂತು. ಅದೇ ಈಣ ಬಂತು, ಅರಿಣ, ಈಣ, ಅರಿಹಿ, ದೇವೇಹಿ, ಇಲ್ಲಿ ಅರಿಹಿ ಇಕಾರಾಂತಕ್ಕೆ ಅಲ್ವಾ? ಅದೇ ಬಹುವಚನಕ್ಕೆ ಬಂದರೆ ಸಾಹುಣ, ಸಾವೂಹಿ. ಹಿ ಅನ್ನೋದು ಎಲ್ಲ ಕಡೆ ಕಾಮನ್ ಆಯಿತು ಅಲ್ವಾ? ತೃತೀಯ ವಿಭಕ್ತಿಗೆ ಹಿ ಅಂತ ಇದು, ಅದು ಬಹುವಚನ. ಅಕಾರಾಂತಿಕೆ ಏಣ, ಇಕಾರಾಂತಿಕೆ ಈಣ, ಉಕಾರಾಂತಿಕೆ ಹುಣ, ಸಾಹುಣ ಅಲ್ವಾ? ಆ ರೀತಿ ನಾವು ಮೈಂಡಲ್ಲಿ ಇಟ್ಕೊಂಡ್ಬಿಟ್ರೆ ಇದು ಅರಿಸೋ ಅನ್ನೋದು ಅಸ್ಸ. ಇವಾಗ ನಾವು ಕಲ್ತ್ಕೊಳ್ಳೋರ್ಗು ಅತ್ಸ ಶಬ್ದನೇ ಇಟ್ಕೊಳ್ಳೋಣ. ದೇವಸ್ಸ, ಹರಿಸ್ಸ ಮತ್ತು ಸಾಹುಸ್ಸ. ಫಸ್ಟು ಕಾಮನ್ ಆಗಿರೋದನ್ನು ತಲೆಯಲ್ಲಿ ಇಟ್ಕೊಳ್ಳೋಣ. ಆಮೇಲೆ ಇಲ್ಲಿ ಹರಿಣೋ, ಸಾಹುಣೋ, ಮತ್ತು ಇದರಲ್ಲಿ ದೇವಸ್ಸೋ ಅಂತ. ಪಂಚಮಿಗೆ ಅತ್ತೋ, ಊ ಓ ಅತ್ತೋ. ಊ ಓ ಅತ್ತೋ ಅಂತ ಬಂದರೆ ಅದು ಪಂಚಮಿ ವಿಭಕ್ತಿ. ಅತ್ತೋ ಅಂತಾನೆ ಒಂದು ಕಾಮನ್ ಆಗಿರೋದು ಇಟ್ಕೊಂಡ್ಬಿಡೋಣ. ಅತ್ತೋ, ದೇವತ್ತೋ, ಹರಿತ್ತೋ, ಸಾಹುತ್ತೋ ಅಲ್ವಾ? ಅದು ಪಂಚಮಿ ಆಯಿತು. ಷಷ್ಠಿದು ಚತುರ್ಥಿ, ಷಷ್ಠಿ ಕಾಮನ್ನು. ಇಲ್ಲಿ ಅಮ್ಮಿ, ದೇವಮ್ಮಿ, ಹರಿಮ್ಮಿ, ಸಾಹುಮ್ಮಿ. ಅಮ್ಮಿ ಅಂತ ಶಬ್ದ ಬರೋದು ಸಪ್ತಮಿ. ಇವಾಗ ನಮ್ಮ ಮೈಂಡಲ್ಲಿ ನಿಂತ್ಕೋತಲ್ವಾ ವಿಭಕ್ತಿ ಪ್ರತ್ಯಯಗಳು. ಮತ್ತು ಯಾವುದಕ್ಕೆ ಅಂತ ವಿಭಕ್ತಿ ಗೊತ್ತಲ್ಲ. ಕರ್ತೃ, ಕರ್ಮ, ಕರಣ, ಸಂಪ್ರದಾನ, ಅಪಾದಾನ, ಅಧಿಕರಣ. ಅದಕ್ಕೆ ಯಾವ್ಯಾವ ಅರ್ಥವನ್ನು ಕೊಡುತ್ತೆ ಅಂತ ಗೊತ್ತಿದೆ. ಇವಾಗ ಸಾಕಷ್ಟು ನಮಗೆ ಈ ಪ್ರತ್ಯಯಗಳು ತಲೆಯಲ್ಲಿ ಆರಾಮಾಗಿ ಅಕಾರಾಂತ, ಇಕಾರಾಂತ ಯಾವುದಕ್ಕೆ ನಮಗೆ ಕನ್ನಡಕ್ಕೂ ಇದಕ್ಕೂ ಸ್ವಲ್ಪ ಗೊಂದಲ ಆಗ್ತಾ ಇರೋದು ಅಂದರೆ ಪ್ರಾಕೃತ ಮತ್ತು ಸಂಸ್ಕೃತದಲ್ಲೆಲ್ಲ ಪದಗಳು ಯಾವ ಸ್ವರದಿಂದ ಅಂತ್ಯ ಆಗುತ್ತೆ ಆ ರೀತಿ ನಾವು ಇಟ್ಕೋಬೇಕು. ಮತ್ತು ಪುಲ್ಲಿಂಗ, ಸ್ತ್ರೀಲಿಂಗ, ನಪುಂಸಕಲಿಂಗ ಅದು ಸ್ವಲ್ಪ ಅಭ್ಯಾಸ ಆಗೋವರೆಗೂ ನಮಗೆ ಕನ್ನಡದವ್ರಿಗೆ ಸ್ವಲ್ಪ ಇದಾಗುತ್ತೆ. ಇದಕ್ಕೆ ತಲೆಯಲ್ಲಿ ಹೀಗೆ ಈ ನಿಯಮಗಳನ್ನು ಇಟ್ಕೋಬೇಕು. ಈಗ ಇದರಲ್ಲಿ ಸಾಮಾನ್ಯ ಒಂದೇ ಶಬ್ದಕ್ಕಲ್ಲ, ಆ ಥರದ್ದು ಎಷ್ಟು ಶಬ್ದಗಳು ಬರುತ್ತೆ. ಬರೆದು ಬರೆಯೋದ್ರಿಂದ ಈ ಪ್ರತ್ಯಯಗಳು ತಲೆಯಲ್ಲಿ ನಿಂತ್ಕೊಳ್ಳುತ್ತೆ. ಅದ ನಂತರ ಇಕಾರಾಂತ. ಇಕಾರಾಂತದಲ್ಲಿ ನೋಡಿ, ಇಲ್ಲಿ ಬಾಲ ಅನ್ನೋದು ಬಾಲೋ ಆಯಿತು. ಅದೇ ಸ್ತ್ರೀಲಿಂಗದಲ್ಲಿ ಬಾಲ, ದೀರ್ಘ ಆಯಿತು ಅಷ್ಟೇ. ಬಾಲೋ ಅಂದರೆ ಹುಡುಗನು, ಬಾಲ ಅಂದರೆ ಹುಡುಗಿ. ಬಾಲ, ಬಾಲವೋ, ಬಾಲವು, ಬಾಲ ಏಕವಚನದಲ್ಲಿ. ಇದರಲ್ಲಿ ಎರಡು ಒಂದೇ ಬಂತು ನೋಡಿ. ಇಲ್ಲಿ ಬಾಲ, ಬಾಲ. ಅಮ್ಮ ಅನ್ನೋದು ಕಾಮನ್ ಆಯಿತು. ಆಮೇಲೆ ಎ ತೃತೀಯದಲ್ಲಿ ಅಕಾರಾಂತದಿಂದ ಬಾಲ ಎ, ಬಾಲ ಈನು ಅಪ್ಪದು, ಏನು ಅಪ್ಪದು, ಎ ಅಂತ ಬಂತು. ಹಿ, ಹಿಮ್ ಅಂತ ಬರೋದು ಬಹುವಚನ ಅಲ್ವಾ? ಬಾಲ ಆ ಚತುರ್ಥ, ಇಲ್ಲಿ ಬಾಲ ಆ ಅದರಲ್ಲಿ ಸ್ತ್ರೀಲಿಂಗದಲ್ಲಿ
ಅಲ್ಲ ಅಸ್ಸ ಬಂತಲ್ಲ, ಇಲ್ಲಿ ಬಾಲ ಆ ಪೇಜ್ ನಂಬರ್ 35 ಇದೆ ನೋಡಿ. ಬಾಲಾಣ ನ ನಮ್ ಅನ್ನೋದು ಬಹುವಚನಕ್ಕೆ, ಹತ್ತು ಅನ್ನೋದು ಕಾಮನ್ ಆಗೋಯ್ತು ನಮಗೆ. ಹತ್ತು ಅಂತ ಬಂದರೆ ಅದು ಪಂಚಮಿ, ಪುಲ್ಲಿಂಗದಲ್ಲಿ ಸ್ತ್ರೀಲಿಂಗದಲ್ಲಿ ಎಲ್ಲ ಅದು. ನಾವು ಇದಾದ್ಮೇಲೆ ಸ್ವಲ್ಪ ಪ್ಯಾಸೇಜ್ ಓದೋಣ, ಆವಾಗ ನಮಗೆ ಕರೆಕ್ಟಾಗಿ ಇದು ಅರ್ಥ ಆಗ್ಬಿಡುತ್ತೆ. ಇದು ಷಷ್ಠಿ ಚತುರ್ಥಿ ಕಾಮನ್ನು. ಸಪ್ತಮಿ ಬಾಲ ಆ, ಯಾವುದರಲ್ಲಿ? ಸ್ತ್ರೀಲಿಂಗದಲ್ಲಿ ಬಾಲ ಆ, ಬಾಲಾಸು, ಬಾಲ ಆ ಏಕವಚನಕ್ಕೆ, ಬಾಲಾಸು ಬಾಲಾಸು ಬಹುವಚನಕ್ಕೆ. ಹಾಗೆ ನಮಗೆ ಅದು ಇದರಲ್ಲಿಯೂ ಕೂಡ ಅಕಾರಾಂತ, ಇಕಾರಾಂತ, ಉಕಾರಾಂತ. ಅಕಾರಾಂತಕ್ಕೆ ಇಕಾರಾಂತಕ್ಕೆ ಇವಾಗ ಇನ್ನೊಂದು ಶಬ್ದನೇ ಇಟ್ಕೊಂಡು ನಾವು ಮಾಡ್ತೀವಿ ಅಂದರೆ ಯುವತಿ ಏನಾಗುತ್ತೆ? ಜುವಯಿ. ಜುವಯಿ ಅನ್ನೋದು ಪ್ರಥಮದಲ್ಲಿ ಜುವಯಿ ಆಗುತ್ತೆ. ಜುವಯಿ, ಜುವಯಿವೋ ಅಂದರೆ ಬಹುವಚನ ಅಲ್ವಾ ಇಕಾರಾಂತದಲ್ಲಿ. ಇಮ್ ಅನ್ನೋದು ನಮಗೆ ಕಾಮನ್ ಆಗೋಯ್ತು, ದ್ವಿತೀಯ ವಿಭಕ್ತಿ ಅಮ್ ಅಂತ ಬರೋದು, ಇಲ್ಲಿ ಇಮ್ ಅಂತ ಬಂತು. ಜುವಯಿವೋ ಪ್ರಥಮ ದ್ವಿತೀಯ ಎರಡೂ ಬರುತ್ತೆ, ಸಂದರ್ಭಕ್ಕನುಸಾರವಾಗಿ ನಾವು ತಿಳ್ಕೊಬೋದು. ಜುವಯಿಯೇ ಏ ಏಣ ಏ ಅಂತ ಬಂದರೆ ಅದು ತೃತೀಯ. ಮತ್ತು ಹಿ ಅಂತ ಬರೋದು ಸಾಕಷ್ಟು. ಇವಾಗ ನಿಮಗೆ ಹಿ ಅಂತ ಬರೋ ಶಬ್ದ ಪ್ರತ್ಯಯ ಬಹುವಚನ ಅಂತ ತಲೆಗೆ ಹೋಯ್ತಲ್ವಾ. ಜುವಯಿಯೇ ಅದಕ್ಕೆ ಇದ್ರ ಇಲ್ಲಿ ತೃತೀಯಾಗೂ ಜುವಯಿಯೇ, ಚತುರ್ಥಿಗೂ ಜುವಯಿಯೇ. ಜುವಯಿ, ಜುವ, ಜುವ ಆ ಅಂತ ಮೂರು ಬರುತ್ತೆ, ಒಂದೊಂದೇ ಇಟ್ಕೊಳ್ಳೋಣ ಇವಾಗ. ಈಣ, ಜುವಯೀಣ ಅನ್ನೋದು ಈಣಂ, ಈಣ ಎರಡೂ ಕೂಡ ಚತುರ್ಥಿ. ಚತುರ್ಥಿ ಷಷ್ಠಿ ಒಟ್ಟಿಗೆ ಇಟ್ಕೊಂಡ್ಬಿಡೋಣ ಅಲ್ವಾ. ಪಂಚಮಿ ಹತ್ತೋ, ಪ್ರಥಮ ಅಲ್ಲ ಅಕಾರಾಂತಕ್ಕೆ ಹತ್ತೋ, ಇಕಾರಾಂತಕ್ಕೆ ಇತ್ತೋ ಅಲ್ವಾ. ಈ ಇಂದ ಅಂತ್ಯ ಆಗಿರೋದು ಇತ್ತೋ, ಆ ಇಂದ ಅಂತ ಇರೋದು ಹತ್ತೋ. ಹಿಂತೋ, ಹಿ ಅಂತ ಬರೋದೆಲ್ಲ ಬಹುವಚನಕ್ಕೆ. ಜುವಹಿಂತೋ, ಸುಂತೋ ಎರಡೂ ಬರುತ್ತೆ. ಜುವಯಿಯೇ ಷಷ್ಠಿ ಚತುರ್ಥಿ ಒಂದೇ ಆಯಿತು. ಜುವಯೀಣ ಬಹುವಚನಕ್ಕೆ ದೀರ್ಘ ಬರುತ್ತೆ, ಈಣ. ಸಂಬೋಧನ ಕಾಮನು, ಹೇ ಯುವತಿ ಅಂತ ಹೇಳೋಕ್ಕೆ ಏ ಜುವಯಿವೋ. ಹೇ ಅನ್ನೋದು ಸಂಬೋಧನಕ್ಕೆ, ಇದು ಕೂಗೋದಕ್ಕೆ ಮಾಡ್ಬೋದು. ಸಂಸ್ಕೃತ ಇದರಿಂದಲೇ ಸಂಸ್ಕೃತ ಆಗಿರೋದಲ್ವಾ. ಇದು ಇಕಾರಾಂತಕ್ಕಾಯಿತು. ಮಾಲ ಅಕಾರಾಂತ, ಆಕಾರಾಂತ ನೋಡಿ. ಹೇಳುವಾಗ ಆ ಅಕ್ಷರದ ಜೊತೆ ಯಾವ ಸ್ವರ ಇದೆ ಅದನ್ನು ಹೇಳಬೇಕು. ಇಕಾರ ಅಂತ ಆಯಿತು. ಇನ್ನೊಂದು ಉಕಾರ ಅಂತಕ್ಕೊಂದು ನೋಡಿದ್ರೆ ದೇಣು ಅಂದರೆ ಹಸು, ಅದು ಸ್ತ್ರೀಲಿಂಗ. ಇಲ್ಲಿ ದೇಣು ಅಲ್ವಾ, ದೇಣು ದೀರ್ಘ ಬಂತು. ಅಕಾರಾಂತದಲ್ಲಿ ಅಕಾರಾಂತಕ್ಕೆ ಏನು ಬಂತು? ಬಾಲ ದೀರ್ಘ ಬಂತು. ಇಕಾರಾಂತಕ್ಕೆ ಈ ಬಂತು, ಉಕಾರಾಂತಕ್ಕೆ ಹೂ ಬಂತು ಅಲ್ವಾ. ಜುವತಿ ದೇಣು ಅಂತ ಹೇಳ್ತೀವಿ, ಆ ಶಬ್ದ ದೀರ್ಘ ಹಾಕೊಂಡ್ರೆ ಏಕವಚನ, ಪ್ರಥಮ ವಿಭಕ್ತಿ. ದೇಣು, ದೇಣುವೋ. ಮತ್ತೆ ಅಮ್ ಅನ್ನೋದು ಕಾಮನ್ ಆಗೋಯ್ತು. ಅಕಾರಾಂತ, ಇಕಾರಾಂತ, ಉಕಾರಾಂತಕ್ಕೆಲ್ಲ ದೇಣುಂ, ದೇಣುವೋ. ಇಲ್ಲಿ ದೇಣು ಏ, ದೇಣು ಈ ಏ ಬಂತು. ಇಲ್ಲಿ ದೇಣು ಊ ಎ, ದೇಣು ಎ. ಇವಾಗ ನಾ ಜೊತೆ ಹೂ ಇದೆ ನೋಡಿ. ಇಲ್ಲಿ ಜುವತಿ ಯುವತಿ ಅನ್ನೋಕ್ಕೆ ಈ ಎ ಆಯಿತು, ದೇಣುಗೆ ದೇಣು ಎ. ದೇಣೂಣ ದೀರ್ಘ ಆಯಿತು, ದೀರ್ಘ ಬರೋದು ಬಹುವಚನಕ್ಕೆ. ದೇಣು ಎ ಚತುರ್ಥಿ. ಮತ್ತು ದೇಣೂಣ ಊಣ, ದೇಣೂಣ ದೇಣೂಣಂ. ಹತ್ತೋ ಅನ್ನೋದು ಕಾಮನ್ ಆಗೋಯ್ತು ನಮ್ಮ ತಲೆಯಲ್ಲಿ. ಕೇಳಿ ಕೇಳಿ ಹತ್ತೋ ಅಂತ ಶಬ್ದ ಪಂಚಮಿ ವಿಭಕ್ತಿಗೆ. ಹಿಂತೋ ಸುಂತೋ ಬಹುವಚನಕ್ಕೆ. ಇದು ಷಷ್ಠಿ ಕಾಮನ್ ಆಯಿತು. ಸಂಬೋಧನಕ್ಕೆ ದೇಣು ಎ, ಮೊದಲೇನು ಹೇಳ್ತೀವಿ ದೇಣು ಎ. ಈಗ ನಮಗೆ ಸಾಮಾನ್ಯ ಇದು ಸ್ತ್ರೀಲಿಂಗ ಪುಲ್ಲಿಂಗ ಅನ್ನೋದು ಗೊತ್ತಾಯ್ತಲ್ವಾ. ಇವಾಗ ನಾವು ನಪುಂಸಕಲಿಂಗ ಅನ್ನೋದ್ರಲ್ಲಿಯೂ ಕೂಡ ಹೇಗೆ, ಇವಾಗ ತೃಣ ಅನ್ನೋದೇನಾಯಿತು ತಿಣ ಅಂತ, ಅದನ್ನು ಅಕಾರ ಅಂತ ಪುಲ್ಲಿಂಗ ಶಬ್ದ ಅಂತ ಹೇಳ್ತೀವಿ. ಅದು ಏಕವಚನ ಪ್ರಥಮ ದ್ವಿತೀಯ ಮಾತ್ರ ಇದಾಗುತ್ತೆ, ಬಾಕಿ ಎಲ್ಲವೂ ಅಲ್ಲ ಪುಲ್ಲಿಂಗದಂಗೆ ನಡೆಯುತ್ತೆ.
ಪ್ರಥಮ ವಿಭಕ್ತಿ ಮಿತ್ತ, ಮಿತ್ರ ಅನ್ನೋದು ಮಿತ್ತಂ, ಅದು ನಪುಂಸಕಲಿಂಗ ಆದರೆ ಮಿತ್ರ ಎನ್ನುವುದು ಮಿತ್ತಂ, ಮಿತ್ತಂ ಮಿತ್ತಮೆ. ಇದು ದ್ವಿತೀಯ ವಿಭಕ್ತಿಗೆ ಇದಕ್ಕೆ ಎರಡಕ್ಕೂ ಮಿತ್ತಂ, ಬಾಕಿದೆಲ್ಲವೂ ಕೂಡ ಪುಲ್ಲಿಂಗದಂತೆ ನಡೆಯುತ್ತೆ ಅನ್ನೋದ್ರಿಂದ ನಮಗೆ ಇದು ಹೆಚ್ಚು ಅಕಾರಾಂತ, ಇಕಾರಾಂತ, ಉಕಾರಾಂತದಲ್ಲಿ ಪುಲ್ಲಿಂಗದಲ್ಲಿ ಪುಲ್ಲಿಂಗದಂಗೆ ನಡೆಯೋದ್ರಿಂದ ನಪುಂಸಕಲಿಂಗದ್ದು ನಮಗೆ ಏನು ಅಷ್ಟು ನಾವು ಹೀಗೆ ಪ್ಯಾಸೇಜ್ ಓದ್ಕೊಂಡು ಹೋಗುವಾಗ ಇದು ಯಾವ ಲಿಂಗ ಅನ್ನೋದು ತನ್ನಿಂತಾನೇ ಅರ್ಥ ಆಗುತ್ತೆ. ಇದಿಷ್ಟು ನಾವು ನಾಮಪದಕ್ಕೆ ಕೇಳಿದ್ದು. ಸರ್ವನಾಮ ಅಂತ ಅದಕ್ಕೆ ಹೇಳ್ತೀವಿ, ಒಂದು ಆ ಅರ್ಥದಲ್ಲಿದೆ. ಸರ್ವನಾಮ, ನಾಮ ಅಂದರೆ ಒಬ್ರದೇ ಪರ್ಟಿಕ್ಯುಲರ್ ಹೆಸರಿರುತ್ತೆ. ಸರ್ವನಾಮ ಅಂದರೆ ಎಲ್ಲರಿಗೂ ಸೇರಿಸುವಂಥದ್ದು. ಇವಾಗ ನಿಮ್ಮ ಹೆಸರು ಹೇಳುವಾಗ ನೀವು ನಾನು ಅಂತ ಹೇಳ್ತೀರಾ, ಆದರೆ ನಿಮ್ಮ ಹೆಸರು ಬೇರೆ ಇದೆ. ನಾನು ಅನ್ನುವಾಗ ನನ್ನ ಹೆಸರು ಬೇರೆ ಇದೆ, ನಾನು ಅಂತ ಹೇಳ್ತೀನಿ. ಎಲ್ಲರದಕ್ಕೂ ಸರ್ವ ಅಂದರೆ ಎಲ್ಲರಿಗೂ ಸೇರಿಸುವಂತಹ ಇದನ್ನು ಸರ್ವನಾಮ ಅಂತ ಹೇಳ್ತೀವಿ. ಸರ್ವನಾಮದಲ್ಲಿ ಅದು ಕ್ರಿಯೆಗೆ ಅನುಸಾರವಾಗಿ, ಇವಾಗ ನಾನು ಮಾತಾಡುವಾಗ ನಾನು ಉತ್ತಮ ಪುರುಷ, ನೀವು ಎದುರು ಕೂತ್ಕೊಂಡು ಕೇಳ್ತೀರಾ, ನೀವು ಮಧ್ಯಮ ಪುರುಷ, ನಾವಿಬ್ಬರು ಎದುರು ಬದ್ರಿಗಿರ್ತೀವಿ. ನಾನು ನೀನು ಬಿಟ್ಟು ಬಾಕಿ ಎಲ್ಲವೂ ಕೂಡ ಅನ್ಯ ಪುರುಷ. ಸುಲಭವಾಗಿ ಅರ್ಥ ಮಾಡ್ಕೋಬೋದಲ್ವಾ? ಇವಾಗ ನಾನು ಅನ್ನೋದಕ್ಕೆ ಪ್ರಾಕೃತದಲ್ಲಿ ಅಹಂ, ಅಹಂ ಅನ್ನೋದಕ್ಕೂ ಕೂಡ ವಿಭಕ್ತಿ, ಸರ್ವನಾಮಕ್ಕೂ ಕೂಡ ನಾವು ವಿಭಕ್ತಿ ಪ್ರತ್ಯಯಗಳನ್ನು ಅಳವಡಿಸ್ಕೋಬೇಕು. ಅಹಂ ಅಂಹೆ, ಅಹಂ ನಾನು, ಅಂಹೆ ನಾವು, ಏಕವಚನ. ಮಮಂ, ಮಮಂ ಅನ್ನೋದು ನನ್ನನ್ನು, ಮಮಂ ಅಂತ ಅಂಹೆ. ನನಗೆ ಸರ್ವನಾಮ ಬೇಗ ತಲೆಗೆ. ಅಹಂ ಅಂಹೆ, ಮಯೇ, ಏ ಅಂತ ಬರೋದು ತೃತೀಯ, ಏ ಅಂತ ಬರೋದು ಎಲ್ಲದರಲ್ಲೂ ಕೂಡ ಮಯೇ ಮಯಿ ಎರಡು ಬರ್ಬೋದು. ಮಯೇ ಹಿಮ್ ಅಂತ ಬರೋದು ಬಹುವಚನ ಅಲ್ವಾ? ಮಜ್ಜ ಅಂದರೆ ನನಗೆ, ಮುಜೆ ಅಂತ ಹಿಂದಿಲಿ ಹೇಳ್ತೀವಿ, ಇದು ಮಜ್ಜ. ಮಮ, ಮಹ ಅನ್ನೋದು ತೃತೀಯ ವಿಭಕ್ತಿ. ಅದಕ್ಕೆ ಅಂಹೆ ಹಿಮ್, ಅಹಂ ಅಂಹೆ, ಅಂಹೆ ಹಿಮ್ ಬಹುವಚನ. ಮಮ, ಓ ಹತ್ತೋ ಅಂತ ಬರೋದು ಪಂಚಮಿ. ಎಲ್ಲದರಲ್ಲೂ ಅಕಾರಾಂತ, ಇಕಾರಾಂತ, ಉಕಾರಾಂತ ಸರ್ವನಾಮಕ್ಕೂ ಕೂಡ ಮಮಾವೋ ಮಮತ್ತೋ, ಹಿಂತೋ ಸುಂತೋ ಬಹುವಚನ. ಇವಾಗ ಒಂದು ನಾವು ಅಕಾರಾಂತ ಪುಲ್ಲಿಂಗ ಇಟ್ಕೊಂಡ್ಬಿಟ್ರೆ ಸ್ತ್ರೀಲಿಂಗದಲ್ಲಿ ಅಕಾರಾಂತ ಆಕಾರ ಅಂತ ಆಗುತ್ತೆ. ಬಾಕಿ ಎಲ್ಲವೂ ಕೂಡ ಕಾಮನ್ ಆಗಿ ಒಂದೇ ಇರುತ್ತೆ. ಮಜ್ಜ ಚತುರ್ಥಿ ಷಷ್ಠಿ ಒಂದೇ. ನನಗೆ, ಮಮ ನನಗೆ. ಅಮ್ಮಿ, ಅಮ್ಮಿ ಅಂತ ಬರೋದು ಸಪ್ತಮಿ. ಎಲ್ಲದರಲ್ಲೂ ಅಮ್ಮಿ ಅಂತ ಬರೋದು ಸಪ್ತಮಿ. ಮಮಮ್ಮಿ, ಮಯೇ ಮಯಿ. ಇದಿಷ್ಟು ನಮಗೆ ಅಹಂ ಅಂಹೆ. ಇದು ಇದು ಉತ್ತಮ ಪುರುಷ. ಇದು ದ್ವಿತೀಯ ಮಧ್ಯಮ ಪುರುಷ ತುಮಂ ತುಮ್ಹೆ. ತುಮ್ ಅನ್ನೋದು ನಾವು ಬಹಳಷ್ಟು ಸತಿ ಹಿಂದಿ ಭಾಷೆನಲ್ಲಿ ಕೇಳಿದ್ದೀವಿ. ಹಿಂದಿ ಶಬ್ದಗಳು ನಾವು ಜಾಸ್ತಿ ಕೇಳೋದ್ರಿಂದ ಆ ಶಬ್ದಗಳು ತಲೆಯಲ್ಲಿ ಉಳ್ಕೊಂಡಿರುತ್ತೆ. ಅಹಂ ಅಂಹೆ. ಇವಾಗ ನಾವು ಕರ್ನಾಟಕದಲ್ಲೇ ಇದ್ರೂ ಕೂಡ ಎಲ್ಲ ಉತ್ತರದವರನ್ನ ಸಂಪರ್ಕ ಇರೋದ್ರಿಂದ ಹಿಂದಿ ಭಾಷೆ ಸಾಕಷ್ಟು ಶಬ್ದಗಳು ನಮಗೆ ಕೇಳಿನೇ ಅಭ್ಯಾಸ ಆಗೋಗಿದೆ. ಇವಾಗ ತುಮಂ ತುಮ್ಹೆ, ತುಮಂ ತುಜ್ಜೆ, ತುಜ್ಜೆ ಅಥವಾ ತುಮ್ಹೆ ಎರಡೂ ಹೇಳಿ. ಫಸ್ಟು ಒಂದೊಂದೇ ಪದ ಇಟ್ಕೊಳ್ಳೋಣ. ತುಮಂ ತುಮ್ಹೆ ಅಲ್ವಾ? ತುಮಯೇ, ಏ ಅಂತ ಬರೋದೆಲ್ಲ ತೃತೀಯ. ಇದು ಸರ್ವನಾಮಕ್ಕೆ ಎ ಪ್ರತ್ಯಯ ಹಾಕೊಂಡ್ರೆ ಅದು ಎಲ್ಲದರಲ್ಲೂ ಎ. ಹಿ ಅಂತ ಹಾಕೊಳ್ಳೋದು ಬಹುವಚನ. ತುಮ್ಹೆ ಹಿ. ತುಜ್ಜ, ತುಜ್ಜ ಮಜ್ಜ, ಇಲ್ಲಿ ತುಜ್ಜ. ತುಜ್ಜ ಅನ್ನೋದು ಚತುರ್ಥಿ ಮತ್ತು ಷಷ್ಠಿ. ನನಗೆ, ನನ್ನ ಎರಡು ಆಗುತ್ತೆ. ಇದು ನನ್ನ ಪುಸ್ತಕ. ಇದಂ ಮಮ ಪೋತ್ತಗಂ ಅತ್ತಿ ಅಂದರೆ ವಾಕ್ಯ ಪೂರ್ತಿ ಮಾಡಬೇಕಲ್ಲ, ಅದಕ್ಕೆ ಇಲ್ಲಿ ತವ ತುಜ್ಜ ಆಯ್ತಲ್ವಾ? ಓ ಅಂತ ಬರೋದು ಪಂಚಮಿ. ಓ ಹತ್ತೋ ಅಂತ ಬರೋದು ಪಂಚಮಿ. ಹಿಂತೋ ಸುಂತೋ ಕಾಮನ್ ಪ್ರತ್ಯಯಗಳು ಸರ್ವನಾಮಕ್ಕೂ ಅಷ್ಟೇ. ಇದು ಎಗೈನ್ ತಿರ್ಗಾ ನಾವು ಷಷ್ಠಿ ತುಜ್ಜ. ತುಜ್ಜ ತುಮ್ಹಾಣ, ತುಮ್ಹಾಣ ತುಮ್ಹಾಣಂ. ಇಲ್ಲಿ ಷಷ್ಠಿ
ಚತುರ್ಥಿಗೆ ತುಬ್ಬಂ ತುವಾಣ ಅಂತಲೂ ಬರುತ್ತೆ ಇಲ್ಲಿ. ತುಂಹಾಣ ಇದು ಸಾಮಾನ್ಯ, ಷಷ್ಠಿ ಮತ್ತು ಚತುರ್ಥಿ ಒಂದೇ ಬರುತ್ತೆ. ಅಮ್ಮಿ ಅಂತ ಬರೋದು ಸಪ್ತಮಿ. ಅಮ್ಮಿನಾರು ಹಾಕ್ಕೋಬೋದು, ಅಂತಲಾರು ಹಾಕ್ಕೋಬೋದು. ತುಂಹಾಣ ತುಮೆ, ತುಂಹೇಸು ಏಸುಂ. ಇವಾಗ ಸಾಕಷ್ಟು ನಮಗೆ ಪ್ರತ್ಯಯಗಳು ಒಂದೆರಡನ್ನ ನೋಡಿಕೊಂಡ್ರೆ ಸರ್ವನಾಮಕ್ಕೆ ಇದು ಫಸ್ಟ್ ಪರ್ಸನ್ನು ಸೆಕೆಂಡ್ ಪರ್ಸನ್ಗೆ ಲಿಂಗದ ಭೇದ ಇಲ್ಲ ಅಲ್ವಾ. ಲಿಂಗ ಬರೋದು ಯಾವಾಗ? ತೃತೀಯ ಪುರುಷದಲ್ಲಿ, ಅನ್ಯಪುರುಷದಲ್ಲಿ. ಅನ್ಯಪುರುಷದಲ್ಲಿ ಪುರುಷವಾಚಕ, ಸ್ತ್ರೀವಾಚಕ, ನಪುಂಸಕ ಲಿಂಗ ಅಂತ ಬರುತ್ತೆ. ಫಸ್ಟ್ ಪರ್ಸನ್ ಸೆಕೆಂಡ್ ಪರ್ಸನ್ಗೆ ಅಲ್ಲ, ಉತ್ತಮ ಪುರುಷ ಮಧ್ಯಮ ಪುರುಷಕ್ಕೆ ಲಿಂಗದ ಭೇದ ಇಲ್ಲ. ಈಗ ಸೋ ಅಂದರೆ ಅವನು, ಸೋ ಅಂದ್ರೇನು? ಅವನು. ಸೋ ತೇ, ತಮ್ ತೇ, ತೇಣ. ತೇಣ ಅಂದರೆ ನಮಗೆ ಏಣ ಏಣ ಅಂತ ಕೇಳ್ಬಿಟ್ಟು ಏಣ ಏಹಿ, ಏಕವಚನ ಬಹುವಚನ. ಅಸ್ಸ ಚತುರ್ಥಿ ಮತ್ತು ಇದು ಎರಡು ಆಗುತ್ತಲ್ವಾ ಷಷ್ಠಿ. ತೇಸಿ ತೇಸಿಮ್ ಅವರು ಆಗುತ್ತೆ, ಅಥವಾ ತಾಣ ತಾಣಮ್ಮೂ ಆಗುತ್ತೆ. ಅದು ಯಾತಕ್ಕೆ 2-3 ಕೊಟ್ಟಿದ್ದಾರೆ ಅಂದರೆ ವಾಕ್ಯದಲ್ಲಿ ಇವೆಲ್ಲ ರೀತಿಗಳು ಬಳಕೆ ಆಗಿದೆ. ಅದರಿಂದ ಕಲಿಯುವಾಗ ತಾಣ ತಾಣಮ್ ಅಂತಿದ್ರೆ ಅದು ದ್ವಿತೀಯ ಮಧ್ಯಮ ಪುರುಷ ಪುರುಷವಾಚಕ ಅಂತ. ಅಸ್ಸ ಅನ್ನೋದು ಇವಾಗ ನಮಗೆ ಕೇಳಿ ಕೇಳಿ ಅಸ್ಸ ಅನ್ನೋದು ಚತುರ್ಥಿ ಮತ್ತು ಷಷ್ಠಿ. ಓ ಹತ್ತು ಅನ್ನೋದು ಪಂಚಮಿ. ಎಲ್ಲದರಲ್ಲೂ ಪ್ರತ್ಯಯ ಓ ಹತ್ತು ಅಂತ ಬಂದರೆ ಅದು ಪಂಚಮಿ. ಅಂದರೆ ಬೇರೆ ಹಿಂತೋ ಸುಂತೋ. ಹಿಂತೋ ಸುಂತ ನಮಗೆ ಎಲ್ಲ ನಾಮಪದದಲ್ಲಿ ಇದರಲ್ಲೆಲ್ಲ ಹಿಂತೋ ಸುಂತೋ ಅಂತ ಬಂತು. ಇದು ಸರ್ವನಾಮಕ್ಕಷ್ಟೆ. ಮತ್ತು ಅಮ್ಮಿ ಅಂಸಿ, ತಮ್ಮಿ ತಸ್ಸಿಂ ಅದು ಅಧಿಕರಣ. ತೇಸು ತೇಸುಂ. ಇವಾಗ ನಿಮಗೆ ಇದೇನು ಸೋ ಅನ್ನೋದು ಪುಲ್ಲಿಂಗ ಆಯಿತು. ಅದೇ ಅವಳು ಅನ್ನೋದಕ್ಕೆ ಸ. ಸೋ ಪುಲ್ಲಿಂಗ, ಸ ಸ್ತ್ರೀಲಿಂಗ. ಸ ತಾವೋ, ತಾವೋ, ತಮ್ ತಾವೋ. ನಮಗೆ ದ್ವಿತೀಯ ವಿಭಕ್ತಿ ಅಂತೂ ಚೆನ್ನಾಗಿ ತಲೆಗೋಯ್ತು ಅಲ್ವಾ. ಅಮ್ ಅಂತ ಪ್ರತ್ಯಯ ಹಾಕೊಂಡ್ಬಿಟ್ರೆ. ಏ ತಾಯೇ, ಏ ತೀಯೇ, ತಾಯೇನೂ ಆಗುತ್ತೆ ತೀಯೇನೂ ಆಗುತ್ತೆ. ಯಾವುದಕ್ಕೆ? ತೃತೀಯ ವಿಭಕ್ತಿಗೆ. ಹಿ ಹಿಮ್ ಅನ್ನೋದು ಕಾಮನ್ ಆಗೋಯ್ತು ಎಲ್ಲದರಲ್ಲೂ ಅಲ್ವಾ. ಹಿ ಪ್ರತ್ಯಯ ಹಾಕೊಂಡ್ರೆ ಅದು ತೃತೀಯ ವಿಭಕ್ತಿ ಬಹುವಚನ. ತಿರ್ಗಾ ಚತುರ್ಥಿ ತಾಯೇ ತೀಯೇ, ಇಲ್ಲಿ ತೃತೀಯಗೂ ಬಂತು ಚತುರ್ಥಿಗೂ ಅದೇ ಬಂತು ಸರ್ವನಾಮಕ್ಕೆ. ಏಸಿಂ ತಾಸಿಂ ತಾಣ. ಇದು ಓ ಓ ಹತ್ತು ಅಂತ ಬರೋದು ಪಂಚಮಿ. ತಾವೋ, ಇಲ್ಲಿ ತಾವೋ ಅಂದರೆ ಪಂಚಮಿ. ಹಿಂತೋ ಸುಂತೋ ಅಂತ ಬರೋದು ಬಹುವಚನ. ತಾಯೇ ತೀಯೇ ಅನ್ನೋದು ಷಷ್ಠಿ ಚತುರ್ಥಿ, ಅದು ಕಾಮ ಆಯಿತು. ಇಲ್ಲಿ ಸಪ್ತಮಿಗೆ ತಾಯೇ ತೀಯೇ. ಇವಾಗ ನೀವು ಇಲ್ಲಿ ಕೇಳ್ಬೋದು, ನೀವು ಚತುರ್ಥಿನಲ್ಲೂ ಅದೇ ಹೇಳಿದ್ರಿ ಮತ್ತು ಸಪ್ತಮಿನಲ್ಲಿ ಅದೇ ಹೇಳಿದ್ರಿ ಅಂತ. ಆ ಸಂದರ್ಭಕ್ಕನುಸಾರವಾಗಿ ಅಲ್ಲಿ ಏನಾಯಿತು? ಸಂಪ್ರದಾನ ಚತುರ್ಥಿನಲ್ಲಿ, ಷಷ್ಠಿನಲ್ಲಿ ಸಂಬಂಧ, ಇಲ್ಲಿ ಅಧಿಕರಣ. ಅದರ ಸ್ಥಾನ ಬೇರೆ ಆಗುತ್ತೆ. ಅದು ಅದರಿಂದ ಆಗೋದು, ಅದು ಸಂಬಂಧವನ್ನು ಸೂಚಿಸುತ್ತೆ. ಇಲ್ಲಿ ಸಪ್ತಮಿ ವಿಭಕ್ತಿ ಅಧಿಕರಣವನ್ನು. ತಾಯೇ ತೀಯೇ, ತಾಸು ತೀಸು. ಇವಾಗ ನಮಗೆ ಸರ್ವನಾಮದಲ್ಲಿ ಫಸ್ಟ್ ಪರ್ಸನ್ ಇದು ಪುರುಷವಾಚಕ ಸ್ತ್ರೀವಾಚಕ. ಅದೇ ನಿಮಗೆ ನಪುಂಸಕ ಲಿಂಗ ಬಂದರೆ ತಮ್, ತಮ್ ತಾಣ ತಾಯಿಂ. ತಮ್ ಪ್ರಥಮ ಮತ್ತು ದ್ವಿತೀಯ ಒಂದೇನೆ, ಬಾಕಿದೆಲ್ಲ ಪುಲ್ಲಿಂಗದಂಗೆ ನಡೆಯುತ್ತೆ ನಪುಂಸಕ ಲಿಂಗ. ಈಗ ಆದಾಗ ನಮಗೆ ಇದರಲ್ಲಿ ಏನು ಬರುತ್ತೆ? ಅವನು ಇವನು. ಇವನು ಅನ್ನೋಕ್ಕೆ ಏನು ಹೇಳ್ತೀವಿ? ಇಮೋ, ಇಮೋ ಇಮೆ, ಇಮಂ ಇಮೆ. ಅವನು ಇವನು, ಅವನು ಅದು ಇದು ಅಂತೀವಲ್ಲ, ಹಾಗೆ ಅವನು ಇವನು. ಇದರಲ್ಲೆಲ್ಲ ಪ್ರತ್ಯಯಗಳೆಲ್ಲ ಇಮೇಣ, ಏಣ ಏಹಿ ಅದೇ ಪ್ರತ್ಯಯಗಳು. ಅಸ್ಸ ಆಣ. ಓ ಹತ್ತೋ, ಓ ಹತ್ತು ಅನ್ನೋದೇನೋ ಪಂಚಮಿ. ಅಸ್ಸ ಅನ್ನೋದು ಚತುರ್ಥಿ ಷಷ್ಠಿ. ಹಿಂತೋ ಸುಂತೋ ಅನ್ನೋದು ಬಹುವಚನ. ಅಮ್ಮಿ ಅಂಸಿ ಅನ್ನೋದು ಸಪ್ತಮಿ. ಇವಾಗ ಇದಿಷ್ಟು ಪ್ರತ್ಯಯಗಳು ಇರಬೇಕಾದ್ರೆ ಇವು ಚೇಂಜ್ ಆದ್ರೂ ಕೂಡ ಪ್ರತ್ಯಯಗಳು
ಅದೇ ಅದೇ. ಇದಕ್ಕೆ ಇಮೋ ಅಂದರೆ ಪುರುಷವಾಚಕ, ಅದಕ್ಕೆ ಇಮ ಅಂದರೆ ಸ್ತ್ರೀಲಿಂಗ. ಆ ಕಾರಂತದಲ್ಲಿ ನಮಗೆ ಇದಾಗಿದ್ರೆ ಅದು ಸ್ತ್ರೀಲಿಂಗ. ಕ್ರಿಯಾಪದದಲ್ಲಿ ಚೇಂಜ್ ಆಗಲ್ಲ. ಇದು ನಾವು ಕರ್ತೃಪದದಿಂದಲೇ ತಿಳ್ಕೊಬೇಕು. ಇವಾಗ ಅವನು ಓದುತ್ತಾನೆ ಅನ್ನೋಕ್ಕೇನು ಸೋ ಪಡಯಿ. ಅದೇ ಸ್ತ್ರೀಲಿಂಗ ಅವಳು ಓದುತ್ತಾಳೆ ಅನ್ನಕ್ಕೆ ಸಾ ಪಡಯಿ. ನೀ ಕ್ರಿಯಾಪದದಲ್ಲಿ ಅದೇ ಇದರಲ್ಲಿ ಏನಾಗುತ್ತೆ, ಹಿಂದಿನಲ್ಲಿ ವಹ್ ಪಡ್ತಿ ಹೈ, ವಹ್ ಪಡ್ತಾ ಹೈ. ವಹ್ ಅನ್ನೋದು ಕಾಮ್ಯ ಇರುತ್ತೆ. ಕ್ರಿಯಾಪದದಲ್ಲಿ ತಿಳ್ಕೊಬೇಕು ನಾವು. ಪಡ್ತಿ ಅಂದರೆ ಸ್ತ್ರೀಲಿಂಗ, ಪಡ್ತಾ ಅಂದರೆ ಪುಲ್ಲಿಂಗ ಅಂತ. ಇಲ್ಲಿ ಕ್ರಿಯಾಪದದಲ್ಲಿ ಗೊತ್ತಾಗಲ್ಲ, ಕರ್ತೃಪದದಲ್ಲೇ ತಿಳ್ಕೊಬೇಕು. ಅದೇ ಕನ್ನಡದಲ್ಲಿ ಅವನು ಓದುತ್ತಾನೆ, ಅವಳು ಓದುತ್ತಾಳೆ, ಎರಡೂ ಚೇಂಜ್ ಆಗಿರುತ್ತೆ ಅಲ್ವಾ. ಹಾಗೆ ಇಲ್ಲಿ ಇದಕ್ಕೆ ನಾವು ಅವನು, ಇವಳು, ಯಾವನು, ಯಾರು ಇವೆಲ್ಲ ಸರ್ವನಾಮದಲ್ಲಿ ಬರುತ್ತೆ. ಇವಾಗ ಯಾರು ಅನ್ನೋದು ಪುಲ್ಲಿಂಗ, ಪುರುಷವಾಚಕದಲ್ಲಿ ಏನು ಹೇಳ್ತೀವಿ, ಕೋ. ಕೋ. ಕಿಮ್ ಅಂದರೆ ಶಬ್ದ ಈ ಪ್ರಶ್ನಾರ್ಥಕ ಸರ್ವನಾಮದಲ್ಲಿ ಕೆ 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 ಕೋ ಕೆನ್ನಿ. ಇವಾಗ ಕಾಮನ್ ಆಗಿರೋದು ಸೋ ಅಂತ ಹೇಳ್ತಿರಲ್ಲ, ಹಾಗೆ ಕೋ ಅಂತ ಹೇಳಿದ್ರೆ ಪುಲ್ಲಿಂಗ ಏಕವಚನ. ಕೋ ಕೆ, ಕಂ ಕೆ, ಕೇಣ ಏಣ ಅಂತ ಬರೋದು ತೃತೀಯ ಏಕವಚನ, ಏಹಿ ಅಂತ ಬರೋದು ತೃತೀಯ ಬಹುವಚನ. ಕಸ್ಸ ಇವಾಗ ಕಾಮನ್ ಆಗೋಯ್ತಲ್ಲ, ಇಷ್ಟೊಂದು ಸತಿ ಹೇಳ್ಕೊಂಡಿರೋದ್ರಿಂದ ಕಸ್ಸ ಕೇಸಿಂ. ಓ ಹತ್ತು ಅಂತ ಬರೋದು ಪಂಚಮಿ. ಅಸ್ಸ ಅದು ಚತುರ್ಥಿ ಷಷ್ಠಿ. ಕಸ್ಸಿಂ ಕಂಹಿ ಎರಡು ಕೂಡ ಸಪ್ತಮಿಗೆ ಬರುತ್ತೆ, ಕೇಸು. ಅದೇ ಕೋ ಅನ್ನೋದು ಪುಲ್ಲಿಂಗ ಅಂತ ತಿಳ್ಕೊಂಡ್ರಿ, ಅದಕ್ಕೆ ಸ್ತ್ರೀಲಿಂಗಕ್ಕೆ ಕಾವೋ, ಕಂ ಕಾವೋ, ಕಾಯೇ. ಏನದು ಇಲ್ಲಿ ಕಾಮನ್ ಆಯ್ತು ನೋಡಿ, ಏಣ ಇಲ್ಲಿ ಏ ಬಂತು, ಏಹಿಂ. ಕಾವೋ ಓ ಹತ್ತು ಅಂತ ಬರೋದೆಲ್ಲ ಪಂಚಮಿ. ಕಾವೋ ಕಾಹಿಂತೋ, ಹಿಂತೋ ಎಂತ ಅಂತ ಬರೋದೆಲ್ಲ ಬಹುವಚನಕ್ಕೆ. ಕಾಯೇ ಕೀಸೆ ಕಾಸಿಂ ಕಾಸು. ಇವಾಗ ಯಾರು, ಅವನು, ಇವನು, ಯಾರು ಅನ್ನೋದಕ್ಕೆಲ್ಲ ನಮಗೆ ಇದು ಬಂತು. ಇನ್ನು ವ್ಯಂಜನಾಂತ ಶಬ್ದಗಳು ಬರುತ್ತೆ. ಸಂಸ್ಕೃತದ ವ್ಯಂಜನಾಂತ ಇದು ನಮಗೆ ಪ್ರಾಕೃತದಲ್ಲಿ ಏನಾಗುತ್ತೆ, ಇವಾಗ ಕರ್ತೃ ಅನ್ನೋದು ಸಂಸ್ಕೃತ ಪದ, ಅದು ಪ್ರಾಕೃತದಲ್ಲಿ ಏನಾಗುತ್ತೆ ಕತ್ತ ಆಯಿತು. ಇದು ವ್ಯಂಜನಾಂತ್ಯ ಪದ ಆಯಿತು. ಇವಾಗ ಎಲ್ಲ ಬರೀ ಅಕಾರಾಂತ ಇಕಾರಾಂತ ಓದ್ತಾ ಇದ್ದು, ಇದು ವ್ಯಂಜನಾಂತ್ಯ. ಕತ್ತ, ಕತ್ತಾರೋ, ಕತ್ತಾರಂ, ಕತ್ತಾರೋ, ಕತ್ತಾರೇಣ. ಇದು ಎಲ್ಲ ಕಾಮನ್ ಆಯ್ತಲ್ಲ. ಏಣ ಏಹಿ, ಅಸ್ಸ ಆಣ, ಓ ಅನ್ನೋದೆಲ್ಲ ಪಂಚಮಿ, ಹಿಂತೋ ಬಹುವಚನ, ಸಪ್ತಮಿ ಏ ಅಂತ ಬಂದರೆ ಇದಿಷ್ಟು ನಮಗೆ ಸರ್ವನಾಮಗಳಿಗೂ ಕೂಡ ಹೇಗೆ ಹಾಕ್ಕೋಬೇಕು ಅಂತ ಇದು ಪ್ರತ್ಯಯಗಳು ತಲೆಯಲ್ಲಿದ್ದರೆ ಇವಾಗ ನಮಗೆ ವಾಕ್ಯ ಮಾಡೋದ್ರಲ್ಲಿ ಅರ್ಧ ನಾವು ತಿಳ್ಕೊಂಡಂಗಾಯ್ತು. ನಾಮಪದಗಳಿಗೆ ವಿಭಕ್ತಿ ಪ್ರತ್ಯಯಗಳನ್ನು ಸೇರ್ಸೋದು ತಿಳ್ಕೊಂಡ್ರೆ ನಮ್ಗೆ ಅರ್ಥ ಭಾಷೆ ಸುಲಭವಾಯಿತು. ಇನ್ನು ಕ್ರಿಯಾಪದದ್ದು ನಮಗೆ ಸುಲಭವಾಗಿ ಅರ್ಥ ಆಗುತ್ತೆ. ಅದರಲ್ಲಿ ವರ್ತಮಾನ ಕಾಲ, ಭೂತಕಾಲ, ಭವಿಷ್ಯತ್ ಕಾಲ. ಈ ವರ್ತಮಾನ ಕಾಲದ ಪ್ರತ್ಯಯಗಳನ್ನು ತಲೆಯಲ್ಲಿ ಇಟ್ಕೊಂಡ್ಬಿಟ್ರೆ, ಒಂದು ಓದು ಪಡ್, ಅದಕ್ಕೇನು ಪ್ರತ್ಯಯ ಸೇರಿಸ ಮೀ ಮೋ, ಸಿ ಇತ್ತ, ಈ ಹಂತಿ. ಅದನ್ನು ಬಾಟ್ ಮಾಡಿದ್ರೆ ನೀವು ಕ್ರಿಯಾಪದ ಯಾವ್ದಾರು ಚೇಂಜ್ ಮಾಡ್ಕೊಳ್ಳಿ. ಪಡಾಮಿ, ಸುಣಾಮಿ, ಪಾಸಾಮಿ. ಪ್ರತ್ಯಯಗಳು ತಲೆಯಲ್ಲಿದೆ. ಮೀ ಮೋ, ಸಿ ಹ, ಇತ್ತ. ಹ ಅಂತಲ್ಲಾರು ಹೇಳಿ, ಇತ್ತ ಅಂತಲ್ಲಾರು ಹೇಳಿ. ಈ ಅಂತಿ ಏಕವಚನ. ಅಹಂ ಪಡಾಮಿ, ಅಂಹೇ ಪಡಾಮೋ, ತುಮಂ ಪಡಸಿ, ತುಂಹೇ ಪಡಿತ್ತ. ಇತ್ತ ಅನ್ನೋದು ಪಡ್ ಅನ್ನೋದಕ್ಕೆ ಈ ಸೇರಿ ಪಡಿತ್ತ ಅಥವಾ ಪಡಿಹ ಅಂತೆಲ್ಲನೂ ಹೇಳ್ಬೋದು. ಈ ಅಂತಿ ಇದು ಯಾವುದಕ್ಕೆ ಬರುತ್ತೆ, ವರ್ತಮಾನ ಕಾಲ. ಭವಿಷ್ಯತ್ ಕಾಲಕ್ಕೆ ವರ್ತಮಾನ ಕಾಲದ ಪ್ರತ್ಯಯಕ್ಕೆ ಇನ್ನೊಂದು ಹಿಂದೆ ಸೇರಿಸ್ಕೋಬೇಕು. ಯಾವುದು, ಇಸ್ಸ, ಅಸ್ಸ ಅಂತ. ಇವಾಗ ಇಸ್ಸಾಮಿ ಭವಿಷ್ಯತ್ ಕಾಲದಲ್ಲಿ ಮೀ ಅನ್ನೋದ್ರದ್ದು ಹಿಂದೆ ಸಾ ಅನ್ನೋದು ವಿಲ್ ಅಂತ ಹೇಳ್ತೀವಲ್ಲ, ಭವಿಷ್ಯತ್ ಕಾಲದ ಪ್ರತ್ಯಯ. ಅಹಂ ಇಸ್ಸಾಮಿ ಸಾಮೋ, ಸಸಿ ಸ ಅನ್ನೋದು ಎಕ್ಸ್ಟ್ರಾ,
ಸಹ ಸಹಿ ಸಂತಿ ಭವಿಷ್ಯತ್ ಕಾಲ ಆಯಿತು. ನಿಮಗೆ ಭೂತಕಾಲ ಭಾಳ ಸುಲಭ, ಹಿಯ ಅಂತ ಹಾಕೊಂಡ್ಬಿಟ್ರಾಯ್ತು. 3 ಪುರುಷ 2 ವಚನಕ್ಕೆ ಬರೀ ಇಯ ಪ್ರತ್ಯಯ ಹಾಕೊಂಡ್ಬಿಟ್ರೆ ಅಹಂ ಪಡಿಹಿಮಿ ಹಿಮಿ ಹಿಮಿ 3 ಪುರುಷ 2 ವಚನಕ್ಕೆ ಬರೀ ಹಿಮಿ. ಅದರಿಂದ ಭವಿಷ್ಯ ನಮಗೆ ಇದ್ರದ್ದು ಭೂತಕಾಲದ್ದು ಬಹಳ ಸುಲಭ ಆಗುತ್ತೆ. 3 ಪುರುಷ 3 ಪುರುಷ ಯಾವ್ದಾದ್ರು ಹೇಳಿ? ಉತ್ತಮ ಪುರುಷ, ಮಧ್ಯಮ ಪುರುಷ, ಅನ್ಯ ಪುರುಷ. ಆಫ್. ಇನ್ನು ವಿದ್ಯಾರ್ಥಕ ಇದನ್ನ ನಿಧಾನ ತಿಳ್ಕೊಳ್ಳೋಣ. ಒಂದು ದಿನ